ನಮಸ್ಕಾರ. ನಾನು ಮೋಹನ್ ದಾಸ್ ಕೆ ಕುಬಾಳ. ನೋಡಿ, ಯಾರ ಒಂದು ಅಡಿಕೆ ಸಿಪ್ಪೆಯನ್ನು ಹಾಕಿ ಅಣಬೆ ಬೆಳೆಸಿದ್ದಾರೆ ಅಂತ ಹೇಳಿದಾರಲ್ಲ, ಆ ಅಣಬೆ ಯಾವಾಗಲೂ ನಾನು ಹಾಕಿದಲ್ಲಿ ಕೂಡ ಇರ್ತಿತ್ತು. ನಾನು ಕೂಡ ಅಡಿಕೆ ಸಿಪ್ಪೆಯನ್ನು ಹಾಕಿ ಒಮ್ಮೆ ಮೇಲೆ ಬಿಟ್ಟಿದ್ದೆ. ಅವಾಗ ಅದರಲ್ಲಿ ಫಂಗಸ್ ಬೆಳೆದು ಈ ರೀತಿಯ ಅಣಬೆ ಹುಟ್ಟಿಕೊಂಡಿದ್ದು. ಅದು ತಿನ್ನಲಿಕ್ಕೆ ಮೊದಲು ಆಗೋದು ಅಂದರೆ ಅದು ಕಡಿಮೆ ಆಗೋದಲ್ಲ, ಕಡಿಮೆ ಆಗೋದಕ್ಕೋಸ್ಕರ ಆ ಅಣಬೆಯನ್ನು ಯಾರೂ ಕೂಡ ಯೂಸ್ ಮಾಡ್ತಿರಲಿಲ್ಲ. ತುಂಬ ಒಂದು ಗೆಲ್ಲ ಆಗಬೇಕಾದ್ರೆ ತುಂಬ ಕೆಲಸ ಉಂಟು ಅದರಲ್ಲಿ, ಅದಕ್ಕೆ ನಾವು ತಿಂತಿರಲಿಲ್ಲ. ಈಗ ತಿನ್ಬೋದು ಅಂತ ಮೊದಲೇ ನಮಗೆ ಗೊತ್ತುಂಟು. ನೋಡಿ, ಇಲ್ಲೆಲ್ಲ ಉಂಟಲ್ಲ, ನೋಡಿ, ದೊಡ್ಡದಾಗಬೇಕು. ಸಂಜೆ ಆಗುವಾಗ ದೊಡ್ಡದಾಗಬೇಕು, ಸಂಜೆ ಆಗುವಾಗ ನೋಡಿ. ಇದು ಸ್ವಲ್ಪ ಮಣ್ಣು ಹಾಕಿದ್ದೇನೆ. ಮಣ್ಣು ಹಾಕಿದ ಕಾರಣ ಕ್ಲೀನ್ ಇಲ್ಲ ಅಷ್ಟೇ, ಮಣ್ಣು ತೊಳೆಯಬೇಕಷ್ಟೆ. ಬರೀ ಸಿಪ್ಪೆ ಹಾಕಿದರೆ ದೊಡ್ಡದು ಬರ್ತದೆ. ಇದರಲ್ಲಿ ಸ್ವಲ್ಪ ಮಣ್ಣುಂಟು, ಮಣ್ಣಿದ್ದ ಕಾರಣ ಸ್ವಲ್ಪ ಗಿಡ್ಡ ಚಿಕ್ಕದು. ಮಣ್ಣನ್ನು ತೊಳೆಯಬೇಕಷ್ಟೆ. ಮಣ್ಣು ತೊಳೆಯಲೇ ಇದು ಹಾಗೆಯೇ ನಾವು ಸಿಪ್ಪೆಯಲ್ಲಿ ಹಾಕಿದರೆ ಒಳ್ಳೆಯದು ಬರ್ತದೆ. ಅಂದರೆ ತುಂಬ ತೊಳೆಯಬೇಕಂತಿಲ್ಲ. ಅದರ ಫಂಗಸ್ ಇರ್ಬೋದು. ಚೆನ್ನಾಗಿ ಕ್ಲೀನ್ ಮಾಡಿ. ಇದು ಚಿಕ್ಕದು ಇವತ್ತಿದ್ದು. ಇದು ಸಂಜೆ ಆಗುವಾಗ ದೊಡ್ಡದಾಗ್ತದೆ, ಮತ್ತು ನಾಳೆ ಬೆಳಿಗ್ಗೆ ಆಗುವಾಗ ಈ ಥರ ಆಗ್ತದೆ. ಬೆಳಿಗ್ಗೆ ಆಗುವಾಗ ಈ ಥರ ಆದರೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನೋಡಿ, ಇದು ನಿನ್ನೆ ಸಂಜೆಯದ್ದು. ಬೆಳಿಗ್ಗೆ ಹುಟ್ಟುತ್ತದೆ, ಸಂಜೆ ಆಗ ದೊಡ್ಡದು. ನಾವು ಸಂಜೆ ತೆಗಿಬೇಕು. ಒಂದು 200-300 ಗ್ರಾಮ್ ತೆಗೆದು ಪದಾರ್ಥ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ನೋಡಿಕೊಳ್ಬೇಕು. ಅಡಿಕೆ ಸಿಪ್ಪೆಯಲ್ಲಿ ಬೆಳೆಸಿದ್ದು ನೋಡಿ. ಇದು ನಿನ್ನೆಯದ್ದು. ಮೊನ್ನೆಲ್ಲ ತುಂಬ ಇತ್ತು. ಯಾರೋ ಒಂದು ಹೇಳಿದರು ಅದನ್ನು ತಿನ್ನಲಿಕ್ಕೆ ಆಗ್ತದೆ ಅಲ್ಲಿಯವರೆಗೆ ಮೊದಲೇ ಗೊತ್ತುಂಟು. ಆದರೆ ಅದನ್ನು ಯಾರು ಅಷ್ಟನ್ನೆಲ್ಲ ಎಕ್ಕುವುದು ತಿಂತಿಲ್ಲ ನೋಡಿ. ದೊಡ್ಡದಲ್ಲಿ ಬೇರೆ ಉಂಟು ನನ್ನ ಹತ್ರ. ಇದೆ, ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ ಅಂತ ಹೇಳ್ತಾರೆ. ತುಂಬ ಉಂಟು ದೊಡ್ಡದು. ಸಂಜೆ ಪುನಃ ವಿಡಿಯೋ ಮಾಡಿ ತೋರಿಸ್ತೇನೆ ನೋಡಿ. ಇದೆಲ್ಲ ಅದೇ ನೋಡಿ. ಅದೇ ಇದು 100 ಗ್ರಾಮ್ ಇದ್ದರೆ ಒಳ್ಳೆ ಪದಾರ್ಥ ಆಗ್ತದೆ. ಅದನ್ನು ನಾನು ಒಳ್ಳೆಯದು ಉಂಟ ಇಲ್ಲ ಅಂತ ನೋಡಿಕೊಳ್ಬೇಕು, ಹೇಳಬೇಕು ಅಷ್ಟೇ. ಅಲ್ಲ, ಯಾರೇ ಹೇಳಿದ್ರಲ್ಲ ಅಂತಾರಾಷ್ಟ್ರೀಯ ಮಾನ್ಯತೆ ಬಂದಿದೆ ಅಂತೇಳಿ, ನಾವು ಕೂಡ ಬೆಳೆಸ್ಬೋದು ಅಂತೇಳಿ ಇದು ಮಾಡಿ. ದೊಡ್ಡ ಉಂಟು ನೋಡಿ. ಇದಕ್ಕೆ ಒಣಗಿದ ಅಡಿಕೆ ಸಿಪ್ಪೆಯನ್ನು ಹಾಕಿ ತೇವಾಂಶ ಇದ್ದಾಗ ಇದು ಆಗುವಂಥದ್ದು. ಇದು ದೊಡ್ಡದು ತೋರಿಸ್ತೇನೆ ನೋಡಿ. ಇದೆ, ಮುನ್ನೆಲ್ಲ ಪೇಪರಲ್ಲಿ ಬಂದಿಟ್ಟಲ್ಲ. ದೊಡ್ಡದುಂಟು ನೋಡಿ. ಇಂಥದ್ದು ಸಂಜೆ ಆಗ ದೊಡ್ಡದಾದರೆ ಬಟಾಟೆಗೆ ಆಗ್ಬೋದು. 100-200 ಗ್ರಾಮ್, 100ಕ್ಕೆ 100 ಗ್ರಾಮ್ ಮಾಡಿಕೊಂಡು ನಾವು ಒಂದು ಪದಾರ್ಥ ಮಾಡ್ಬೋದು. ಅಡಿಕೆ ಸಿಪ್ಪೆಯಲ್ಲಿ ಬೆಳೆಸಿಟ್ಟು ಅದು ಹೌದು, ಪರಿಮಳ ಇದೆ. ನೀರು ಬಂದಾಗ ನೀರು ಆಗ್ತದೆ ಅಷ್ಟೇ. ಸಾರು ಒಳ್ಳೆಯದಾಗ್ತದೆ.